ವರಮಹಾಲಕ್ಷ್ಮಿ ವ್ರತ ಇದನ್ನು ಶಿವ ಪಾರ್ವತಿಗೆ ಉಪದೇಶಿಸಿದ್ದನು. ವರಮಹಾಲಕ್ಷ್ಮಿ ವ್ರತದ ಉಲ್ಲೇಖ ಸ್ಕಂದ ಪುರಾಣದಲ್ಲಿದೆ. ಲಕ್ಷ್ಮಿಯ ಪರಮ ಭಕ್ತೆ ಚಾರುಮತಿ ಕೌಂಡಿನ್ಯಪುರಕ್ಕೆ ಸೇರಿದವಳು. ಈಕೆಯ ಕನಸಿನಲ್ಲಿ ಲಕ್ಷ್ಮಿ ಬಂದು, ನಾನು ಈಗ ನಿನಗೆ ಹೇಳೋ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದರೆ ಸದಾ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಐಶ್ವರ್ಯ ನೆಲೆನಿಲ್ಲುವಂತೆ ನಾನು ಮಾಡ್ತೀನಿ ಅಂತಾಳೆ. ಚಾರುಮತಿ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಾಗಿ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಿ ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರಳಾಗುತ್ತಾಳೆ. ಒಬ್ಬರಿಂದ ಮತ್ತೊಬ್ಬರಿಗೆ ಇದು ಗೊತ್ತಾಗಿ ವರಮಹಾಲಕ್ಷ್ಮಿ ವ್ರತ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಮತ್ತೊಂದು ನಂಬಿಕೆ ಏನೆಂದರೆ, ಋಷಿ ಮುನಿಗಳ ಸಮ್ಮುಖದಲ್ಲಿ ಪಾರ್ವತಿ ಶಿವನಲ್ಲಿ ಕೇಳುತ್ತಾಳೆ, ಒಮ್ಮೆ ಸ್ತ್ರೀಯರಿಗೆ ಎಲ್ಲವನ್ನೂ ಕರುಣಿಸುವ ವ್ರತ ಒಂದಿದ್ದರೆ ಯಾವುದು ಅಂತ. ಆಗ ಶಿವ ಉಪದೇಶಿಸಿದ್ದೇ ಈ ವರಮಹಾಲಕ್ಷ್ಮಿ ವ್ರತ. ವರಮಹಾಲಕ್ಷ್ಮಿ ವ್ರತದ ಆಚರಣೆ ಲಕ್ಷ್ಮಿಯರನ್ನು ಪೂಜಿಸಿದಷ್ಟು ಫಲವನ್ನು ಕೊಡುತ್ತವೆ. ಅಷ್ಟು ಮಾತ್ರವಲ್ಲ, ಈ ದಿನ ಲಕ್ಷ್ಮಿಯನ್ನು ಪೂಜಿಸುವುದು 1,000 ಲಕ್ಷ್ಮೀ ಪೂಜೆಗೆ ಸಮ. ಲಕ್ಷ್ಮಿ ಈ ದಿನ ತಾನೇ ಖುದ್ದಾಗಿ ಪ್ರತಿ ಮನೆಗೂ ಭೇಟಿ ನೀಡುತ್ತಾಳೆ ಎನ್ನುವುದು ನಂಬಿಕೆ. ಆಕೆಯನ್ನು ಸ್ವಾಗತಿಸುವುದಕ್ಕೆ ಮನೆ ಮುಂದೆ ರಂಗೋಲಿ ಬಿಡಿಸಿ ಬಾಗಿಲಿಗೆ ತೋರಣವನ್ನು ಕಟ್ಟಿ ಮನೆಯನ್ನು ಸಿಂಗರಿಸುವುದು. ಹೀಗೆ ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು.